ಗುಜರಾತ್ನ ವಡೋದರದ ಪದ್ರಾ ತಾಲೂಕಿನ ಮಜ್ಬೂರ್ ಬಳಿ ಗಂಭೀರ ಸೇತುವೆಯ ಒಂದು ಭಾಗ ಕುಸಿದು 5 ವಾಹನಗಳು ಮಹಿಸಾರ್ ನದಿಗೆ ಬಿದ್ದಿದೆ. ಬೆಳಿಗ್ಗೆ 7:45ರ ಸುಮಾರಿಗೆ ಸೇತುವೆ ಕುಸಿದಿದೆ. ಈ ಸೇತುವೆ ಮಧ್ಯ ಗುಜರಾತ್ ಮತ್ತು ಸೌರಾಷ್ಟ್ರ ನಡುವಿನ ಪ್ರಮುಖ ಸಂಪರ್ಕ ಕೊಂಡಿಯಾಗಿತ್ತು. ಈ ಘಟನೆಯಲ್ಲಿ 2 ಟ್ರಕ್ಗಳು, 1 ಪಿಕಪ್ ವ್ಯಾನ್ ಮತ್ತು ಇತರ ವಾಹನಗಳು ಕೆಳಗೆ ಬಿದ್ದಿದೆ. ವಾಹನಗಳಿಂದ 3ರನ್ನ ರಕ್ಷಣೆ ಮಾಡಲಾಗಿದ್ದು 9 ಮಂದಿ ಮೃತಪಟ್ಟಿದ್ದಾರೆ. ಮೂಲಕವಾಗಿ ಈ ಬ್ರಿಡ್ಜ್ನ ಇತಿಹಾಸವನ್ನ ಗಮನಿಸ್ತಾ ಆಗೋದಾದ್ರೆ, ಈ ಗಂಭೀರ್ ಬ್ರಿಡ್ಜ್ ಏನಿದೆಯಲ್ಲ, ಇದನ್ನ 1985ರಲ್ಲಿ ಲೋಕಾರ್ಪಣೆ ಮಾಡಲಾಗಿತ್ತು. ಸುಮಾರು 900 ಮೀಟರ್ನಷ್ಟು ಉದ್ದ ಇತ್ತು, 23 ನಿಲುವು ಕಂಬಗಳನ್ನ ಒಳಗೊಂಡಿತ್ತು. ಆದರೆ ಬ್ರಿಡ್ಜ್ ಬೀಳಲು ಬಹಳ ಪ್ರಮುಖವಾಗಿ ಈಗ ಅನೇಕ ಕಾರಣಗಳು ಇದರ ಮುಂದೆ ಇದೆ. ಯಾಕಂದ್ರೆ ಹಳೆಯ ಬ್ರಿಡ್ಜ್ ಆಗಿದೆ. ಬಟ್ ಬ್ರಿಡ್ಜ್ ಕಟ್ಟಿ ಸುಮಾರು 40 ವರ್ಷ ಕಳೆದಿದೆ. ಈಗ ಸರಿಯಾಗಿ ಮೇಂಟೆನೆನ್ಸ್ ಮಾಡದೇ ಇರೋದು, ದುರಸ್ತಿ ಕೆಲಸ ಇದ್ರೂ ಸಹ ಅದನ್ನ ನಿರ್ಲಕ್ಷಿಸಿದ್ದು ಈಗ ಪ್ರಮುಖ ಕಾರಣ ಆಗಿದೆ. ಕಳಪೆ ರಚನಾತ್ಮಕ ಸಮಗ್ರತೆಯನ್ನ ಹೊಂದಿರೋದು, ಹದಗೆಟ್ಟಿರುವಂತ ಬಗ್ಗೆಯೂ ಕೂಡ ದೂರು ಕೊಟ್ಟರೂ ಕೂಡ ಅಧಿಕಾರಿಗಳು ನಿರ್ಲಕ್ಷ್ಯವನ್ನ ತೋರಿದ್ದಾರೆ ಎನ್ನುವಂತ ಆರೋಪ ಕೂಡ ಇದೆ. ಇನ್ನು ಏನೆಲ್ಲ ಹಾನಿ ಆಯಿತು ಅಂತ ನೋಡೋದಾದ್ರೆ, ಯಾವಾಗ ದಿಢೀರಂತ ಇವತ್ತಿನ ಬೆಳಿಗ್ಗೆ ಯಾವಾಗ ಬ್ರಿಡ್ಜ್ ಕುಸಿತು, ಇದರ ಪರಿಣಾಮವಾಗಿ 9 ಮಂದಿ ಸಾವನ್ನಪ್ಪಿದ್ದಾರೆ. 2 ಟ್ರಕ್ಗಳು, 1 ಪಿಕಪ್ ವ್ಯಾನ್ ನೀರು ಪಾಲಾಗಿದೆ. ಆ ಮೂಲಕವಾಗಿ ಈಗ ದೊಡ್ಡ ಗಂಡಾಂತರವೊಂದಾಗಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ವಿ, ಬಹಳ ಪ್ರಮುಖವಾದಂತಹ ಬ್ರಿಡ್ಜ್ನ ಮಧ್ಯ ಭಾಗ ಕುಸಿದಿದೆ.